ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ವೇದಿಕೆ ಮೇಲೆ ಬಂದಂತವರು ಸೌಜನ್ಯ ಪ್ರಕರಣದ ಬಗ್ಗೆ ಎಳೆಯಾಗಿ ತಮ್ಮ ಮುಂದೆ ಹೇಳಿದ್ದಾರೆ. ಈಗ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದ್ರೆ ಮುಂದೆ ಏನ್ ಮಾಡ್ಬೋದು ಅನ್ನುವಂಥದ್ದು. ಮತ್ತೆ ಯಾಕೆಂದ್ರೆ ಈಗ ಕಾಲ ಬಹಳ ಪರಿಪಕ್ವವಾಗಿದೆ. ಮತ್ತೆ ಹಿಂದೆ ನಾವೆಲ್ಲ ಬೇರೆ ಬೇರೆ ರೀತಿಯಾದ ಹೋರಾಟಗಳು ಮಾಡಿದೀವಿ. ರಸ್ತೆ ತಡೆ ಆಗ್ಬೋದು, ಮತ್ತೊಂದು ಇನ್ನೊಂದು ಚಲೋಗಳಾಗ್ಬೋದು, ದೊಡ್ಡ ಕಾರ್ಯಕ್ರಮಗಳು ಎಲ್ಲ ಆಯೋಜನೆ ಮಾಡಿದೀವಿ. ಆದ್ರೆ ಒಂದು ವ್ಯತ್ಯಾಸ ಏನು ಅಂದ್ರೆ ಆ ಸಂದರ್ಭದಲ್ಲಿ ಜನ ಇಷ್ಟು ಜಾಗೃತರಾಗಿರ್ಲಿಲ್ಲ. ನೀವು ಗಮನಿಸಬೇಕು. ಈಗ ಜನ ಸಿಕ್ಕಾಪಟ್ಟೆ ಜಾಗೃತರಾಗಿದ್ದಾರೆ. ಪ್ರತಿ ಮನೆಗೂ ಕೂಡ ಒಂದು ವಿಡಿಯೋ ಮೂಲಕ ಎಲ್ಲ ಮನೆಗೂ ಕೂಡ ಒಂದಷ್ಟು ಸತ್ಯ ಗೊತ್ತಾಗಿದೆ. ಇದನ್ನ ಸಾಕಷ್ಟು ಜನ ನನ್ನ ಹತ್ರ ಹೇಳುವಾಗ ಏನ್ ಹೇಳ್ತಾರೆ ಅಂದ್ರೆ, ಈ ವಿಷಯವನ್ನ ಹಸಿಯಾಗಿ ಇಟ್ಕೊಬೇಕು ಅಂತ ಹೇಳ್ತಾರೆ. ಅದು ಏನ್ ಮಾಡ್ಬೇಕು ಅಂತ ಹೇಳೋದಿಲ್ಲ. ಸೊ ಹಸಿಯಾಗಿ ಇಟ್ಕೊಬೇಕು ಅನ್ನೋದು ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿದೆ. ಮತ್ತೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರೂ ಮನಸ್ಸಿನಲ್ಲಿದೆ. ಏನ್ ಮಾಡ್ಬೇಕು ಅನ್ನೋದಕ್ಕೆ ನಾವು ಮತ್ತೆ ಎಳ್ಕೊಂಡು ಹೋಗ್ತಾ ಇದ್ರೆ ಇದು ಒಂದು ತೀರ್ಮಾನ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನನಗೇನ್ ಅನ್ಸುತ್ತೆ ಅಂದ್ರೆ, ನಾವು ಒಂದಷ್ಟು ಸಮಾನ ಮನಸ್ಕರು ಚರ್ಚೆ ಮಾಡ್ತಾ ಎರಡು ಹೋರಾಟಗಳನ್ನ ಮುಂದೆ ಎರಡು ಮೂರು ಹೋರಾಟಗಳನ್ನ ತಲೆಯಲ್ಲಿ ಅನ್ಕೊಂಡಿದೀವಿ. ಈ ಸಭೆಯಲ್ಲಿ ನನಗನ್ಸಿದ್ದನ್ನ ನಾನು ಹೇಳ್ತೀನಿ. ಆಸಕ್ತಿ ಇದ್ದವರು ಮಾಡೋಣ ಅಥವಾ ಬಿಡೋಣವಾ ಅದು ಸಾಧಕವಾದಗಳನ್ನ ಚರ್ಚೆ ಆಗ್ಲಿ. ಒಂದು, ಪುನಃ ನಾವು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಮತ್ತೊಮ್ಮೆ ಚಲೋ ಹೊರಡಬೇಕು. ಏನು ಪಾದಯಾತ್ರೆ ಹೊರಡಬೇಕು. ಅದು ದೊಡ್ಡ ಮಟ್ಟದಲ್ಲಾಗಬೇಕು. ಕನಿಷ್ಠ ಒಂದು 100 ರಿಂದ 200 ಜನ ನಡೆಯೋ ತರದಲ್ಲಾಗಬೇಕು. ಮತ್ತೆ ಸಾಮೂಹಿಕ ಜನ ನಮ್ಮ ಹಿಂದೆ ಬರೋ ತರದಲ್ಲಾಗಬೇಕು. ಸಾವಿರಾರು ಜನ ನಾವು ಇಲ್ಲಿಂದ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಒಂದು ಪ್ಲಾನ್ ಅನ್ನ ಅನ್ಕೊಂಡಿದೀವಿ ನಾವು. ಮತ್ತಿನ್ನೊಂದು ಪ್ಲಾನ್ ಏನು ಅಂತಂದ್ರೆ, ಅದು ಆಗೋದಿಲ್ಲ, ಜಾಸ್ತಿ ನಡೆಯೋದಕ್ಕೆ ಆಗೋದಿಲ್ಲ ಅನ್ನೋ ತರದ್ ಏನಾದ್ರು ತೀರ್ಮಾನಕ್ಕೆ ಏನಾದ್ರು ಬಂದ್ರೆ ಒಂದು ಬೈಕ್ ರ್ಯಾಲಿಯನ್ನ ಮಾಡೋಣ. ಬೈಕ್ ರ್ಯಾಲಿ ಅಂದ್ರೆ ಸ್ವಲ್ಪ ಒಂದು 5 ದಿವಸ 6 ದಿವಸ ಇಷ್ಟಿಷ್ಟು ಕಿಲೋಮೀಟರ್ ಅಂತ ಹೇಳಿ ಡಿವೈಡ್ ಅನ್ನ ಮಾಡಿಕೊಂಡು ಒಂದ್ ದಿವಸಕ್ಕೆ 50 ಕಿಲೋಮೀಟರ್ ಅಥವಾ 20 ಕಿಲೋಮೀಟರ್ ಈ ತರ ಹೋಗಿ ಒಂದು ಬೈಕ್ ರ್ಯಾಲಿ ಮಾಡ್ತಾ, ನಂತರ ಬೆಳ್ತಂಗಡಿಯಲ್ಲೋ ಅಥವಾ ಧರ್ಮಸ್ಥಳದಲ್ಲೋ ಒಂದು ದೊಡ್ಡ ಸಭೆಯನ್ನ 10-20 ಸಾವಿರ ಜನ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಬಹಿರಂಗ ಸಭೆಯನ್ನ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಮತ್ತೊಂದು ಅಂತಂದ್ರೆ, ವಿನಯ್ ಅವರು ಹೇಳ್ದಂಗೆ ಏನು ಮೊನ್ನೆ ಒಂದು ಮೀಟಿಂಗ್ ನಲ್ಲಿ ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಆಯೋಜಿಸೋಣ ಅಂತಂದ್ರು. ಅದು ಏನಾದ್ರೂ ಮಾಡ್ಬೋದಾ, 3ರಲ್ಲಿ ಯಾವ್ದನ್ನ ಮಾಡ್ಬೋದು ಅಂತ ಹೇಳಿ ಎಲ್ರೂ ಒಂದು ಕಿವಿಗೆ ಹಾಕಿದ್ರೆ, ಮುಂದೆ ನಾವು ಈ ಸಭೆಯನ್ನ ಮಾಡಿ ಹೀಗೆ ಮುಗಿಸೋದು ಬೇಡ. ಮತ್ತೆ ಎಲ್ಲರಿಗೂ ಬಿಸಿ ರಕ್ತ ಕುದಿತಾ ಇದೆ. ಆ ತಪ್ಪಿತಸ್ಥರಿಗೆ ಏನಾದ್ರೂ ಒಂದು ಶಿಕ್ಷೆ ಮಾಡ್ಲೇಬೇಕು ಅನ್ನುವಂಥದ್ದು ಎಲ್ರ ಮನಸ್ಸಲ್ಲೂ ಇದೆ. ಆ ಕುಡಿತದಿಂದನೇ ಎಲ್ಲರೂ ಇಲ್ಲಿ ತನಕ ಬಂದಿದ್ದೀರಿ. ನಮ್ಮ ಮನಸ್ಸಲ್ಲೂ ಅದೇ ಇರೋದ್ರಿಂದ ಹೊರಗಡೆ ಜನರ ಮನಸ್ಸಲ್ಲೂ ಅದಿದೆ. ನಾವು ಕಮ್ಯುನಿಕೇಟ್ ಮಾಡಬೇಕು. ಮತ್ತೆ ಜನರ ಆಕ್ರೋಶವನ್ನ ನ್ಯಾಯ ಒದಗಿಸುವ ಮೂಲಕ ನಾವು ತಗೊಂಡ್ಬರ್ಬೇಕು. ಹಾಗಾಗಿ ನಾವೇನಾಗ್ಬೇಕು, ಎಚ್ಚರಗೊಳ್ಳಬೇಕಾಗಿದೆ. ಈ ಸಂದರ್ಭದಲ್ಲಿ ನಾವೇನಾದ್ರೂ ಮಾಡೋಣ, ಪ್ರತಿ ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಮಾಡೋಣ, ಕರಿಯೋಣ, ಕೂರೋಣ, ಅಥವಾ ಬೆಂಗಳೂರಲ್ಲಿ ಮತ್ತೊಂದು ಮಾಡೋಣ ಅಂತ ನಾವು ಕಾಲ ಹರಣ ಮಾಡ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗೂ ಈ ಬಿಸಿ ಯುವಕರ ಮನಸ್ಸಿನಲ್ಲಿ ಹಾಳಾಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನೀವು ಗಮನಿಸಬಹುದು, ಚಾಲಕರುಗಳು ಮತ್ತೆ ಕಾರಿನ ಡ್ರೈವರ್ಗಳು, ಬಸ್ಸಿನ ಡ್ರೈವರ್ಗಳು, ಮತ್ತೆ ಒಂದಷ್ಟು ಲಾರಿ ಡ್ರೈವರ್ಗಳು ತಾವಾಗೆ ಪೋಸ್ಟರ್ ಅನ್ನ ಹಿಂದೆ ಹಾಕೊಂಡು ಓಡಾಡ್ತಾ ಇದ್ದಾರೆ ಇಡೀ ಬೆಂಗಳೂರಿನಲ್ಲಿ. ಅಷ್ಟು ಆಕ್ರೋಶ ಇದೆ ಅವ್ರಿಗೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ. ಹಾಗಾಗಿ ಅವರ ಧ್ವನಿಯೆಲ್ಲ ನಮ್ಮ ಹೋರಾಟದ ಮೂಲಕ ಸಾಕಾರಗೊಳಿಸ್ಬೇಕು ಅಂತೇಳಿ ನನಗನ್ನಿಸ್ತಾ ಇದೆ. ಹಾಗಾಗಿ ಈ ಮುಂದಿನ ಹೋರಾಟ ಹೇಗಿರ್ಬೇಕು ಅನ್ನೋದ್ರ ಮುಂದೆ ಇಲ್ಲಿರೋರು ಚರ್ಚೆ ಮಾಡ್ಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.